ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ನಾನು ಮೀಶೋನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ವಸ್ತುಗಳನ್ನು ಆರ್ಡ್ರ್ ಮಾಡಿದ್ದೆ, ಡ್ರೆಸ್ಸಸ್ನ ಆರ್ಡ್ರ್ ಮಾಡಿದ್ದೆ. ಹೇಗಿದೆ ಏನು ಅಂಥೇಳಿ ನೋಡೋಣ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಈ 3 ಟಾಪ್ಸಿಗೆ 400 ರೂಪಾಯಿ ಇತ್ತು. ಅಲ್ಲಿ ಒಂದೆರಡು ಆಪ್ಷನ್ ಬರುತ್ತಲ್ವ, ಏನಾದರೂ ಜಾಸ್ತಿ ಏನಾದರೂ ರಾಂಗ್ ಪ್ರಾಡಕ್ಟ್ ಬಂತು, ತುಂಬ ಡ್ಯಾಮೇಜ್ ಆಗಿತ್ತು ಅಂದರೆ ರೀಸನ್ ಇದ್ದರೆ ಮಾತ್ರ ನಾವು ರಿಟರ್ನ್ ಮಾಡ್ತೀವಿ ಅಂತ ಅನ್ನೋದಿದ್ರೆ ಇನ್ನೂ ಒಂದು 10 ರೂಪೀಸ್ ಏನೋ ಕಡಿಮೆ ತೋರಿಸ್ತಾ ಇತ್ತು. ಎಲ್ಲದನ್ನು ಬೇಡ ನಮ್ಗೆ ಇಷ್ಟ ಆಗಲಿಲ್ಲ ರಿಟರ್ನ್ ಮಾಡಿಬಿಡ್ತೀವಿ ಅಂತಂದರೆ 400 ರೂಪೀಸ್ 3ಇಂದ, ಇಲ್ಲ ಅಂತಂದರೆ 390 ರೂಪೀಸ್ಗೆ 3 ಟಾಪು. ಅದು XXL ಸೈಜ್ ಇತ್ತು. ನಾನಲ್ಲಿ ನನ್ನ ಒಂದು ಸೈಜಿಗೆ ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿನ ಸೈಜ್ ಚಾರ್ಟಲ್ಲಿ ಎಸ್ ಆಗುತ್ತೆ ಅಂಥೇಳಿ ಗೊತ್ತಾಯಿತು. ಹಾಗಾಗಿ ನಾನು ಬುಕ್ ಮಾಡಿದೆ. ಬಟ್ ಇದೆಲ್ಲ ಬಂದಮೇಲೆ ನಾನು ಓಪನ್ ಮಾಡಿ ನೋಡಿದಾಗಲೇ ಅಲ್ವಾ ಗೊತ್ತಾಗಿದ್ದು. ಆ್ಯಕ್ಚುಲಾಗಿ XXL ಸೈಜಿಗೆ ಈ ಬ್ರ್ಯಾಂಡ್ಸಲ್ಲೆಲ್ಲ ತೊಗೊಂಡ್ರೆ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗೇ ಇರುತ್ತೆ, ಲೂಸಾಗೇ ಇರುತ್ತೆ. ಬಟ್ XL ಸೈಜೇ ಆಗುತ್ತೆ ಬ್ರ್ಯಾಂಡ್ಸಲ್ಲೆಲ್ಲ ತೊಗೊಂಡ್ರೆ. ಬಟ್ ಕೆಲವು ಬ್ರ್ಯಾಂಡ್ಸ್ ಇರಲ್ಲ ನೋಡಿ. ಇವಾಗ ಮೀಶೋದಲ್ಲಿ ಇದು ಯಾವ ಸೈಜಿಗಿದೆ ಅಂತಂದರೆ ಲೈಕ್ ಎಲ್ ಸೈಜಿಗಿದೆ. ಇದು XXL ಸೈಜ್ ಅಂತ ಕೊಟ್ಟಿದ್ದಾರೆ. ಇದು ಲಾರ್ಜ್ ಇರ್ಬೋದು ಅಷ್ಟೇ. ಸೊ ಆ ಒಂದು ಸೈಜ್ ಅಳತೆಗೆ ಮಾತ್ರ ಇದೆ ಈ ಒಂದು ಟಾಪ್. ಸೊ ನಂಗೆ ನೋಡ್ತಾನೆ ಅನಿಸ್ತು ಇದಾಗಲ್ಲ ಅಂಥೇಳಿ. ಮತ್ತು ಕ್ಲಾತ್ ಕೂಡ ಅಷ್ಟೇ. ನಾನು ಈ ಒಂದು ಕ್ಲಾತ್ ಟೈಪಲ್ಲಿ ಒಂದೆರಡು ಡ್ರೆಸ್ ತೊಗೊಂಡಿದ್ದೆ ಹಿಂದೆ. ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನು ಅದನ್ನು ಕೊಟ್ಬಿಟ್ಟೆ ನಾನು ಬೇರೆಯವ್ರಿಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ. ಇವಾಗ ನಾವು ಯೂಸ್ ಮಾಡಿಲ್ಲ ಅಂತಂದರೆ ಕೆಲವರಾದರೂ ಯೂಸ್ ಮಾಡ್ತಾರಲ್ವ, ಬಟ್ಟೆ ಏನೂ ಆಗಿರಲಿಲ್ಲ. ಬಟ್ ನಂಗೆ ಯಾಕೋ ಈ ಕ್ಲಾತ್ ಇಷ್ಟ ಆಗಲಿಲ್ಲ. ಆದಷ್ಟು ಕಂಫರ್ಟಬಲ್ ಇರಬೇಕು ಹಾಕ್ಕೊಂಡಾಗ. ಇದು ತೆಳು ಇರುತ್ತೆ, ಸಣ್ಣ ಇದ್ದವ್ರಿಗೆ ಸರಿ ಅಂತ ಅನಿಸುತ್ತೆ. ಸ್ವಲ್ಪ ಯಾಕೋ ನನಗಿದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಅಂದರೆ ನಾವು ಕೊಡೋ ಅಮೌಂಟಿಗೆ ಡೈಲಿ ವೇರಿಗೆ ಸಾಕು ಅಂತ ತೊಗೊಂಡ್ರೂ ಪರವಾಗಿಲ್ಲ ಅಂತ, ಡಿಸೈನ್ ಚೆನ್ನಾಗಿದೆ ಅಂತ ಏನೋ ಒಂದು ತೊಗೊತೀವಿ ಅಂದ್ಕೊಳ್ಳಿ. ಬಟ್ ಆದರೆ ತೀರಮ್ಮನ ಇದ್ದಿದ್ದಾಗ ನಾವು ಈ ಥರದ್ದು 3 ತೊಗೊಳ್ಳೋದು ಒಂದೇ, ಚೆನ್ನಾಗಿರೋದು ಒಂದು ತೊಗೊಳ್ಳೋದು ಒಂದೇ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಬಾರಿ. ನೋಡಿ ಇಲ್ಲೂ ಕೂಡ ಅಷ್ಟೇ, ಒಳಗಡೆ ಎಲ್ಲ ಈ ಥರ ಕ್ಲಾತ್ ಎಲ್ಲ ಹಂಗಂಗೆ ಇದೆ. ಆಮೇಲೆ ಈ ಒಂದು ಟಾಪಲ್ಲಿ ನೋಡಿ ಪ್ರಿಂಟಿಂಗ್ ಇದೆ ಫ್ರಂಟಲ್ಲಿ, ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಇದೆ. ಇದು ಕೂಡ ಅಷ್ಟೇ XXL ಅಲ್ಲ, XL ಸೈಜಿಗೂ ಇರಲಿಲ್ಲ. ಅಂದರೆ ತುಂಬಾ ಯಾಕೋ ನನಗೆ ಇದು ಆಗಲ್ಲ ಅಂತಲೇ ನಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಸ್ಲೀವ್ಸ್ ಪ್ಲೇನ್ ಇದೆ. ಸರಿ, ಹಿಂದೆಗಡೆ ನೋಡಿ ಈ ಥರ ಹಾಕಿದರೆ ಆ ಫ್ರಂಟ್ ಟಾಪಲ್ಲಿ ಅಂದರೆ ಮುಂದಿನ ಬಟ್ಟೆಲಿ ಪ್ರಿಂಟಿಂಗ್ ಇರೋದು ಆ ಡ್ರೆಸ್ಸದು, ಅದು ಹಿಂದೆ ಟಾಪಿಂದ ಕಾಣಿಸ್ತಾ ಇದೆ. ಅಂದರೆ ಒಳಗಡೆ ಎಲ್ಲ ಪೆಟಿಕೋಟ್ ಹಾಕಬೇಕು ಮತ್ತು ತುಂಬಾ ತೆಳು ಕಾಣುತ್ತೆ. ನಾವು ಕ್ಲಾತ್ ಹೇಗೆ ಹಾಕಿರ್ತೀವಿ ಹಾಗೇ ಕಾಣುತ್ತೆ. ಸೊ ಯಾಕೋ ಇಷ್ಟ ಆಗಲಿಲ್ಲ ಇದು ಕೂಡ. ಹಾಗಾಗಿ ನೋಡಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನಾನು ಒಂದು ಟಾಪನ್ನು ವೇರ್ ಮಾಡಿ ಕೂಡ ನೋಡಿದೆ, ಸೈಜ್ ಕೂಡ ಫಿಟ್ ಆಗಲಿಲ್ಲ. ಸೊ ನಾವು ಮೀಶೋನಲ್ಲಿ ಯಾವಾಗಲೂ ಅಷ್ಟೇ, ನಾವು XXL ಇದ್ದೀವಿ ಅಂತಂದರೆ ನಾವು XXL ಆ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲೂಸ್ ಇದ್ದರೂ ನಾವು ಮನೇಲಿ ಮಿಷಿನ್ ಇದೆ ಅಂತಂದರೆ ಅಥವಾ ಯಾರ ಕೈಲಾದರೂ ಕೊಟ್ಟು ಒಂದು ಸ್ವಲ್ಪ ಒಳಗಡೆ ಟಕ್ ಇಡಿಸ್ಬೋದು. ಬಟ್ ಈ ಥರ ಟೈಟ್ ತೊಗೊಂಬಿಟ್ರೆ ಸ್ಟಾರ್ಟಿಂಗ್ಗೆ ನಮ್ಗೆ ಒಳಗಡೆ ಅಲ್ಲಿ ಕ್ಲಾತ್ ನಾವು ತಕ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇರಲ್ಲ. ಸೊ ನೋಡಿ ಇದನ್ನು ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಕ್ಲಾತ್ ಟೈಪ್ ಇದು ಕೂಡ ಅಷ್ಟೇ, ಒಂಚೂರು ಮಂದ ಇದೆ ಇದು, ಅದಕ್ಕೆ ಹೋಲಿಸಿದ್ರೆ ಇದೊಂದು ಸ್ವಲ್ಪ ಬಟ್ಟೆ ಮಂದ ಇದೆ. ಬಟ್ ಇದು ಕೂಡ ಅಷ್ಟೇ, ಒಳಗಡೆ ಕ್ಲಾತ್ ಎಲ್ಲ ಬಿಟ್ಟಿದ್ದಾರೆ. ಇದನ್ನು ನಾನು ರಿಟರ್ನ್ ಮಾಡಿಬಿಟ್ಟೆ 3 ಟಾಪನ್ನು ಕೂಡ. ಬಟ್ ಸಣ್ಣ ಇದ್ದಾರೆ ಅಂತನೋರು ತೊಗೋಬೋದು, ತೊಗೊಂಡು ಹಾಕ್ಕೋಬೋದು. ಬಟ್ ಆ ವೈಟದ್ದು ಮಾತ್ರ ನೋಡ್ಕೊಂಡು ತೊಗೊಳ್ಳಿ, ತುಂಬಾ ತೆಳು ಇರುತ್ತೆ ಹಿಂದಗಡೆ ಕ್ಲಾತು. ಆಮೇಲೆ ಇದೇನು ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ, ನಾನು ಏನು ಬುಕ್ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ಸೊ ನಾನು ನನ್ನ ಹಣದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ಸೊ ಆ ಒಂದು ಟಾಪ್ಸ್ನೆಲ್ಲ ನಾನು ರಿಟರ್ನ್ಗೆ ಹಾಕ್ತೆ. ಆಮೇಲೆ ಇದು ಸಾಲ್ಟ್ ಬೇಕಿತ್ತು ನನಗೆ, ಮ್ಯಾಜಿಕಲ್ ಸಾಲ್ಟ್ ಗುರುಗಳ ಹತ್ರ ಕ್ಲಾಸ್ ಮುಗೀತು. ಈ ಸಾಲ್ಟ್ ನಂಗೆ ಬೇಕಿತ್ತು ಕೆಲವೊಂದು ರೆಮಿಡಿ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಇದೊಂದು ಪೆಂಡಿಂಗ್ ಇತ್ತು. ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದೆ. ನಮ್ಮ ಕಡೆ ಅದೇನೋ ಆರ್ಡ್ರೇ ಬರಲಿಲ್ಲ, ತುಂಬ ದಿನ ಆಯಿತು. ಅವ್ರು ತಂದೆ ಕೊಡಲಿಲ್ಲ. ಸುಮಾರು ದಿನ ವೆಯ್ಟ್ ಮಾಡಿ ಕೊನೆಗೆ ಮೀಶೋನಲ್ಲಿ ಬುಕ್ ಮಾಡಿದೆ. ಚೆನ್ನಾಗಿತ್ತು. ಈ ಸಾಲ್ಟು ಪೆಂಡಿಂಗ್ ಇತ್ತು ಕೆಲವೊಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ. ಮ್ಯಾಜಿಕಲ್ ಸಾಲ್ಟ್ ಕ್ಲಾಸ್ ಅಂತೂ ತುಂಬ ಚೆನ್ನಾಗಿತ್ತು. ಉಪ್ಪು ಅಂತೀವಿ, ಉಪ್ಪಿನಲ್ಲೂ ಸಾಕಷ್ಟು ವಿಷಯಗಳಿರುತ್ತೆ. ಅದು ಎಷ್ಟು ವಿಷಯ ಅಂತೇಳಿ ಗುರುಗಳ ಹತ್ರ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಾಯಿತು ಕ್ಲಾಸ್.
ಮತ್ತು ಇವಾಗೆಲ್ಲ ಸ್ವಲ್ಪ ಚಳಿ ಟೈಮ್ ವೆದರ್ ಇದಕ್ಕಿದ್ದಂಗೆ ಚೆನ್ನಾಗಿ ಬಿಸಿಲಿರುತ್ತೆ, ಇದಕ್ಕಿದ್ದಂಗೆ ಚಳಿ ಟೈಮಿಗೆ ನನ್ನ ಹತ್ರ ಸ್ವಲ್ಪ ಸ್ವೆಟರ್ಗಳಿದ್ವು. ಇದು ನೋಡೋಣ ಸ್ವಲ್ಪ ಜಾಕೆಟ್ ಟೈಪಲ್ಲಿದೆ ತೊಗೊಳ್ಳೋಣ ಅಂಥೇಳಿ ನಾನು ಇದನ್ನು ಬುಕ್ ಮಾಡಿದ್ದು. ಇದು 399 ರುಪೀಸ್ ಏನೋ ಇತ್ತು, 399 ರೂಪಾಯಿ. ಸರಿ ನೋಡೋಣ ಅಂಥೇಳಿ ಬುಕ್ ಮಾಡಿದೆ. ನೋಡಿ ಈ ಕಡೆ ಇಲ್ಲಿ ಸ್ವಲ್ಪ ಸ್ಟಿಚ್ ಬಿಚ್ಕೊಂಬಿಟ್ಟಿದೆ ಒಂಚೂರು, ನೋಡಿ ಇಲ್ಲಿ ತೆಗಿತಾನೆ ಗೊತ್ತಾಯಿತು. ಇದನ್ನು ಅದೇ ಎಕ್ಸ್ಚೇಂಜಿಗೆ ಹಾಕಬೇಕು. ನೋಡಿ ಹಿಂಗಾಗುತ್ತೆ ಕೆಲವೊಮ್ಮೆ, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬುಕ್ ಮಾಡ್ತೀವಿ, ಅವು ಇನ್ನೆಂಗೋ ಬಂದಿರುತ್ತೆ. ಅದಕ್ಕೆ ನನಗೆ ಆನ್ಲೈನ್ ಶಾಪಿಂಗಿಗಿಂತ ಆಫ್ಲೈನ್ ಶಾಪಿಂಗ್ಗೆ ನೋಡಿ ತೊಗೊಳ್ಳೋದೆ, ಕಣ್ಣಾರೆ ನೋಡಿ ತೊಗೊಳ್ಳೋದೆ ಇಷ್ಟ ಆಗೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಶಾಪಿಂಗ್ ಮಾಡಿರೋಂಥ ಕೆಲವೊಂದು ವಸ್ತುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಎಲ್ಲ ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋಗಳನ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಸಾಧ್ಯ ಆದಷ್ಟು ನಿಮ್ಮ ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತೀನಿ. ನೀವು ಕೇಳೋವಂಥ ಟಾಪಿಕ್ ರಿಲೇಟೆಡು ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಾನು ಈಗಾಗಲೇ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋ ಬೇಬಿ ಫುಡ್ ರೆಸಿಪಿ ವಿಡಿಯೋ ಬರುತ್ತೆ, ತಪ್ಪದೇ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.